ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷ ಅತಿಥಿ ಇದ್ದಾರೆ. ಅವ್ರ ಬಗ್ಗೆ ನಾವು ಜಾಸ್ತಿ ಏನು ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಇಡೀ ಕರ್ನಾಟಕದಾದ್ಯಂತ ಅವರು ಮನೆ ಮಾತು ಮತ್ತೆ ಪರಿಚಯ ಎಲ್ಲರಿಗೂ ಕೂಡ ಅವರು ಗೊತ್ತಿರ್ತಕ್ಕಂಥ ವ್ಯಕ್ತಿ. ಇವರು ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಕೂಡ ಹೌದು. ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧೆ ಮಾಡ್ತಾರೆ. ಅದ್ರ ಜೊತೆಗೆ ಭ್ರಷ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ದುಪ್ಸ್ವಪ್ನದಂತೆ ಕಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ವೃತ್ತಿಯಲ್ಲಿ ಇವರು ವಕೀಲರು. ಇಷ್ಟೆಲ್ಲ ಹಿಂಟ್ ಕೊಟ್ಮೇಲೆ ನಿಮ್ಗೆ ಗೊತ್ತಾಗೇ ಆಗುತ್ತೆ, ಅವ್ರೇನು ಬೇರೆ ಯಾರು ಅಲ್ಲ, ವಕೀಲ್ ಸಾಬ್ ನಮ್ಮ ಲಾಯರ್ ಜಗದೀಶ್ ಅವರು ನಮ್ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಸೂಪರ್. ಸೂಪರ್ ಆಗಿದ್ದೀರಾ? ಲಾಸ್ಟ್ ಟೈಮ್ಗಿನ್ನ ಇನ್ನೂ ಜೋಶಲ್ಲಿ ಇದ್ದೀರಾ? ಇಲ್ಲ, ಈ ಯಜ್ಞಗಳನ್ನ ತಿಮಿಂಗಿಲಗಳನ್ನ ಭ್ರಷ್ಟ ತಿಮಿಂಗಿಲಗಳನ್ನ ತುಳಿತಾ ಇದ್ದಂಗೆಲ್ಲ ಹ. ನಮಗೂ ಒಂದ್ ಕಳೆ ಬರ್ತಾ ಇರ್ತದೆ. ಓಕೆ. ಅದು ಅದು ದೈಹಿಕವಾಗಿ ಆಗಿರ್ಬೋದು ಅಥವಾ ಸಾಮಾಜಿಕವಾಗಿ ಆಗಿರ್ಬೋದು. ಇದು ಜನ ಕೊಟ್ಟಿರುವಂತ ಪ್ರೀತಿ. ಓಕೆ. ಓಕೆ, ತುಳಿದಷ್ಟು ಎದ್ದು ನಿಂತ್ಕೊಳ್ಳುವಂತ ವ್ಯಕ್ತಿ ನಾನು. ನಿಂತ್ಕೊಳ್ತಾ ಇದ್ವಿ. ಹ. ಅಫ್ಕೋರ್ಸ್ ಮಾಧ್ಯಮ ಮಿತ್ರರು ಅಷ್ಟೇ ನಮ್ಮ ಬೆಳವಣಿಗೆಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಐ ಶುಡ್ ಥ್ಯಾಂಕ್ ಎವ್ರಿಬಡಿ ಫಾರ್ ದಟ್. ಸರ್, ನೀವು ಸಾಕಷ್ಟು ಇಂಟರ್ವ್ಯೂ ನೋಡಿರ್ತೀರಾ, ಇಂಟರ್ವ್ಯೂ ಮಾತಾಡಿದೀರಾ. ಸೊ ನಮ್ಮ ಇಂಟರ್ವ್ಯೂದಲ್ಲಿ ನೋ ಫಿಲ್ಟರ್ ಸರ್, ಏನು ಫಿಲ್ಟರ್ ಇಲ್ಲದೆ ಓಪನ್ ಆಗಿ ಮಾತಾಡೋಣ. ಫಿಲ್ಟರ್ ಇಲ್ಲದ ಇಂಟರ್ವ್ಯೂ ಇಂಟರ್ವ್ಯೂ ಎಲ್ಲ ಓಪನ್ ಆಗಿರುತ್ತೆ. ಎಸ್, ಡೆಫಿನೆಟ್ಲಿ ಸರ್, ಎಲ್ಲ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಇಂಟರ್ವ್ಯೂ ಬಂದಿದ್ವಿ, ಬಿಗ್ ಬಾಸ್ ಇಂದ ಬಂದ್ಮೇಲೆ Yes. ಚೆನ್ನಾಗಿತ್ತು, ಖುಷಿಯಾಗಿದ್ರಿ. ಕಾರಣಾಂತರಗಳಿಂದ ಬಂದ್ರಿ, ಬಟ್ ಆದ್ರೂ ಕೂಡ ಒಂದು ಒಳ್ಳೆ ಫ್ಯಾನ್ಸ್ ಫಾಲೋವರ್ಸ್ ನಿಮಗೆ ಕ್ರಿಯೇಟ್ ಆಗಿತ್ತು, ಎಲ್ಲವೂ ಚೆನ್ನಾಗಿತ್ತು. ಅದ್ರ ನಡುವೆ ನಿಮ್ಗೆ ಗೊತ್ತಿದೆ, ಈಗ ಲಾಸ್ಟ್ ಒಂದು 2-3 ಮಂತ್ಸ್ ಆಯ್ತು, ಗಲಾಟೆ ಆಯ್ತು. Yes, yes. ಗಲಾಟೆಯಿಂದ ನೀವು ಜೈಲಿಗೂ ಕೂಡ ಹೋದ್ರಿ. ಏನ್ ಸರ್ ಅದು? ಜನಗಳಿಗೆ ಈಗ್ಲೂ ಕೂಡ ಕಾಯ್ತಾ ಇದೆ. ಒಂದ್ ಕಡೆ ಸಾರ್ವಜನಿಕರಿಗೆ ಕಷ್ಟ ಅಂದ್ರೆ ಜಗದೀಶ್ ಅವರು ಮುಂದೋಗ್ತಾರೆ, ಹೆಲ್ಪ್ ಮಾಡ್ತಾರೆ. ಅದೇ ಸಾರ್ವಜನಿಕರ ಜೊತೆ ಲಾಯರ್ ಜಗದೀಶ್ ಅವರು ಗಲಾಟೆ ಅಂದ್ರೆ ದೊಡ್ಡದಾಗಿ ಗಲಾಟೆ ಮಾಡ್ಕೊಂಡು ಜೈಲಿಗೆ ಹೋದ್ರು. ಯಾಕೆ? ಇದು RCB ನಲ್ಲಿ ಮೊನ್ನೆ 11 ಜನ ಸತ್ತರು. ಹ್ಮ್. ಓಕೆ, ಯಾರು ಫೇಲ್ಯೂರ್? ಅದು ಪೊಲೀಸ್ ಅವರ ಫೇಲ್ಯೂರ್. ಕಾರಣ ಏನು? ಒಂದಷ್ಟು 95% ಸಾರ್ವಜನಿಕರು ಒಳ್ಳೆಯವರು, ಶಾಂತಿ ಬಯಸೋ ಜನರ ಜೊತೆ ಒಂದಷ್ಟು 5% ಕುಯುಕ್ತಿಗಳು, ಫ್ರಾಡ್ಗಳು ಮತ್ತೆ ಅಲ್ಲಿ ಡಿಸ್ಟರ್ಬೆನ್ಸ್ ಮಾಡೋ ತರ ಇರ್ತಾರಲ್ಲ. ಸೊ ನನ್ನ ಜೊತೆನೂ ಅಷ್ಟೇನೆ, ನಾವು 4 ಜನ ಇದ್ದಿದ್ದು, ಒಂದು 400 ಜನ ಇಂಟಾಕ್ಸಿಕೇಟೆಡ್ ಎಣ್ಣೆ ಹೊಡ್ಕೊಂಡು ಡ್ರಗ್ ಹೊಡ್ಕೊಂಡಿರೋ ಒಂದು ವ್ಯಕ್ತಿಗಳನ್ನ ಒಂದಷ್ಟು ಜನ ಯಾರು ಎತ್ಕಟ್ಟಿದ್ರು, ಗಲಾಟೆ ಮಾಡಕ್ ಬಂದ್ರು. ಏನೋ ನಮ್ಗೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ನಾವು ಡಿಫೆನ್ಸ್ ತಗೊಂಡೆ. ಅಷ್ಟು ಬಿಟ್ರೆ ಅಲ್ಲಿ ಅಂತವ್ರನ್ನ ಬಗ್ ಬಡಿಬೇಕಾದಂತ ಪೊಲೀಸರ ನಿಂತ್ಕೊಂಡು ನೋಡ್ತಾ ಇದ್ರು. ಹಾಗಾಗಿನೇ ಮೊನ್ನೆ ನೋಡಿ, ನಿಂತ್ಕೊಂಡು ನೋಡಿದಕ್ಕೆ 11 ಜನರ ಬಲಿ ಆಯ್ತು, ಸರ್ಕಾರಕ್ಕೆ ಮುಖಭಂಗ ಆಯ್ತು. ಆ ಪೊಲೀಸ್ ಮಾಡಬೇಕಾದಂತ ಕೆಲಸನ RCB ನಲ್ಲೇ ಪೊಲೀಸರು ಮಾಡಿಲ್ಲ, ಸರ್ಕಾರ ಅದನ್ನ ಮುತುವರ್ಜಿ ವಹಿಸಿಲ್ಲ. 11 ಜನರ ಬಲಿ ಆಯ್ತು. 5 ಜನರ ಪೊಲೀಸ್ ಅಧಿಕಾರಿಗಳ ಸಾರಾಸಗಟಾಗಿ ಸಸ್ಪೆಂಡ್ ಮಾಡಿ ಮನೆಗೆ ಕಳ್ಸಿದ್ರು. ನನ್ನ ವಿರುದ್ಧ ತಿರುಗಿ ಬಿದ್ದಂತ ಒಂದಷ್ಟು ಇಂಟಾಕ್ಸಿಕೇಟೆಡ್ ಡ್ರಗ್ ನ ಬಳಸ್ಕೊಂಡು ಬಂದಂತ ಒಂದಷ್ಟು ಕ್ರಿಮಿನಲ್ಗಳು, ಪುಡಾರಿಗಳವರು. ಆ ಪುಡಾರಿಗಳಿಗೆ ಏನು ಉತ್ತರ ಕೊಡ್ಬೇಕಾದ್ರೆ ಕೊಟ್ಟಿದೀವಿ. ಆಮೇಲೆ ಎಲ್ಲೋ ಒಂದ್ ಕಡೆ ನೀವೇ ಹೇಳಿದಾಗ, ಅವಾಗ ನೀವೇ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೀವಿ ಭ್ರಷ್ಟ ಅಧಿಕಾರಿಗಳು ಅಂತ. ಪೊಲೀಸ್ ಇಲಾಖೆನಲ್ಲಿ ಹೆಚ್ಚು ಚೇಸ್ ಮಾಡಿರೋದು ನಾನು. ಈ ಪೊಲೀಸ್ ಇಲಾಖೆನ ಹೆಂಗ್ ಚೇಸ್ ಮಾಡಿದೀನಿ ಅಂತಂದ್ರೆ, ಎಷ್ಟೋ ಜನ ಪೊಲೀಸರು ಇದೇ ಮಾಡಲ್ಲ. ಮನೇನೂ ಅಷ್ಟೇ, ನನ್ನನ್ನ 3 ತಿಂಗಳು ಜೈಲ್ಗೆ ಹಾಕಿ ಎಲ್ಲೋ ಒಂದ್ ಕಡೆ ಚಕ್ರ ರಚನೆ ಮಾಡಿದ್ರು. ಮೇಲೊಬ್ಬ ಇದ್ದೇ ಇದ್ದಾನೆ, ಹೊರಗಡೆ ಬಂದಿದ್ದ ಒಂದೇ 1 ತಿಂಗಳಿಗೆ ದಯಾನಂದ್ ಹೊಗೆ ಅಂಡ್ ಟೀಮ್ ಹೊಗೆ. ಸೊ ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ಕಾನೂನು ಕ್ರಮ ಆಗುತ್ತೋ ಇಲ್ಲೋ ಸರ್, ಬಟ್ ಕರ್ಮ ಅಂತೂ ಬಿಡೋದಿಲ್ಲ. ಯಾರೇ ತಪ್ಪು ಮಾಡಿದ್ರು ಈಗ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕಾಗಿದೆ. ಅವತ್ತು ಗುಂಡ್ ಆರಿಸಿದ್ವಿ, ನಮ್ ಗನ್ಮೆನ್ ಗುಂಡ್ ಆರಿಸ್ದ, ಲಾಠಿ ತಗೊಂಡು ನೂನುಗಳು ಬಡ್ದು ಓಡಿಸಿದ್ವಿ. ಅವೆರಡೂ ಕೆಲಸವನ್ನ ಸಾರ್ವಜನಿಕರ ಪ್ರಾಣವನ್ನ ರಕ್ಷಣೆ ಮಾಡ್ಬೇಕಾದ್ದು, ಅದು ಸಾರ್ವಜನಿಕರ ನಾನು ಕೂಡ ಒಬ್ಬ ರಕ್ಷಣೆ ಮಾಡ್ಬೇಕಾದ್ದು ಪೊಲೀಸರ ಕೆಲಸ. ನಿಂತ್ಕೊಂಡು ನೋಡ್ತಾ ಇದ್ರು, ಏನಾದ್ರೂ ವಿಕೆಟ್ ಕಡೆ ಇರುತ್ತಾ ಅಂತ. ಪ್ರಾಣ ಕಳ್ಕೊಳಕ್ ನಾವಂತೂ ರೆಡಿ ಇರಲ್ಲ, ನಾವು ರೆಡಿನೂ ಇಲ್ಲ. ನಮ್ ಹೋರಾಟನೂ ಗೊತ್ತು, ನಮ್ ರಕ್ಷಣೆ ಮಾಡ್ಕೊಳೋದು ಗೊತ್ತು, ಕಾನೂನುಬದ್ಧವಾಗಿ ಏನಂತ ಮಾಡಿದೀವಿ. ಪೊಲೀಸ್ ಇಲಾಖೆ ಕುಯುಕ್ತಿಯಿಂದ ನನ್ನ ಮೇಲೆ FIR ಮಾಡಿ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿ, ನಾನ್ ಕೊಟ್ಟ ಕಂಪ್ಲೇಂಟ್ಗೆ ಬೇಲೇಬಲ್ ಸೆಕ್ಷನ್ ಹಾಕಿ, ನನ್ನ ಮೇಲೆ ನಾನ್ ಬೇಲೇಬಲ್ ಹಾಕಿ, ಒಂದ್ ರೀತಿ ನೋಡೋ ನಮಗೂ ದಮ್ಮು ತಾಕತ್ತು ನಮಗೂ ಐತೆ ಅಂತ ತೋರ್ಸಿದ್ರು. ನಾವು ಇದನ್ನ ಚಕ್ರವ್ಯೂಹನ ಭೇದಿಸಿ ಹೊರಗಡೆ ಬಂದ್ವಿ. ಅದು ಡೀಟೇಲ್ ಆಗ ನಾನು ಇಂಟರ್ವ್ಯೂನಲ್ಲಿ ಇಲ್ಲಿ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಆಗಲ್ಲ. ಆ ರೀತಿ ಎಲ್ಲ ಒಂದಷ್ಟು ಚಕ್ರವ್ಯೂಹನ ರಚನೆ ಮಾಡಿದ್ರು. 3 ಅಂಗಗಳು ಸೇರ್ಕೊಂಡು ನನ್ನ ವಿರುದ್ಧ ಚಕ್ರವ್ಯೂಹ ಮಾಡಿದ್ರು. ಆಮೇಲೆ ನಾನೇನು ಯಾರಿಗೇನು ಅಲ್ಲಿ ಗನ್ ಇಟ್ಬಿಟ್ಟು ಯಾವ್ದೋ ರಿಯಲ್ ಎಸ್ಟೇಟೋ, ಯಾವ್ದೋ ಬಂಗ್ಲೆನೋ, ಜಮೀನೋ, ಅಥವಾ ಯಾರ್ದೋ ಹಣನೋ, ಯಾವ್ದೋ ಹೆಣ್ಮಗಳನ್ನ ಕಬ್ಜಾ ಮಾಡಕ್ ಹೋಗಿಲ್ಲ. ನಮ್ಮ ಕಾಂಪ್ಲೆಕ್ಸ್ ಹತ್ರ ಕುಡ್ಕೊಂಡು ಇಂಟಾಕ್ಸಿಕೇಟೆಡ್ ಆಗಿ ಡ್ರಗ್ ಹೊಡ್ಕೊಂಡು ಬಂದಂತವ್ರನ್ನ ನಮ್ ಪ್ರಾಣ ರಕ್ಷಣೆ ಮಾಡ್ಕೊಳಕ್ಕೆ ಲಾಠಿ ತಗೊಂಡು 2 ಬೀಸಿದ್ದು ನಿಜ, ನಮ್ಮ ಗನ್ಮೆನ್ ಗುಂಡು ಏನೋ ಗಾಳಿಯಲ್ಲಿ ಆರಿಸಿದ್ದು ನಿಜ, ಅವ್ರು ಓಡೋಗಿದ್ದು ನಿಜ. ಆಮೇಲೆ ಇವ್ರು ಸುಳ್ ಕೇಸ್ ಮಾಡಿ ನಮ್ಮನ್ನು ಫಿಕ್ಸ್ ಮಾಡಿದ್ದು ನಿಜ. ಅದನ್ನ ಬೇಯಿಸ್ಕೊಂಡು ನಾನು ಹೊರಗಡೆ ಬಂದು ಮತ್ತೆ ನಿಮ್ಮ ಹತ್ರ ಮಾತಾಡ್ತಾ ಇರೋದು
ನಿಜಾನೆ ಅಂತ ಹೇಳಿದಿರಾ. ಸೊ ಆ ವಿಚಾರದಲ್ಲಿ, ಆ ಪ್ರಕರಣದಲ್ಲಿ ನಿಮ್ದೇನು ತಪ್ಪಿಲ್ಲ. ನಿಮ್ಮ ಒಂದು ಆತ್ಮರಕ್ಷಣೆಗೆ ನೀವು ಗಾಳಿಯಲ್ಲಿ ಗುಂಡಾರಿಸಿರಿ ನಿಮ್ಮ ಅಂಗರಕ್ಷಕರು. ಸೊ ಆ ಒಂದು ವಿಚಾರ ಅಷ್ಟೇ, ನಿಮ್ದೇನು ತಪ್ಪಿಲ್ಲ ಅಂತ ನೀವ್ ಹೇಳ್ತಾ ಇದೀರಾ. Definite ಆಗಿ ಈಗ ಸಮಾಜದಲ್ಲಿ ತಪ್ಪಾದಾಗ ತಪ್ಪು ಕೇಳೋನ್ ನಾನ್ ತಪ್ಪು ಮಾಡ್ಲಿಕ್ಕೆ ಆಗತ್ತಾ? ಆಮೇಲೆ ಇಷ್ಟಕ್ಕೂನು ಯಾವ್ದಾದ್ರು ಈಗ ಯಾವ್ದಾದ್ರು ಒಂದ್ ಕ್ರೈಮ್ ಮಾಡ್ಬೇಕಾದ್ರೆ ಒಂದು ಉದ್ದೇಶ ಇರ್ಬೇಕು. ಅಲ್ಲಿ ಯಾವ್ದು ಜಮೀನ್ ವಿಚಾರ ಇಲ್ಲ, ನಾನ್ ಯಾವ್ದು ಸೆಟ್ಲ್ಮೆಂಟ್ ಹೋಗಿಲ್ಲ, ಯಾವ್ದು ಹಫ್ತಾ ಬತ್ತಾ ಇಲ್ಲ, ಅಥವಾ ಯಾರನ್ನ ಕೂತ್ಕೊಂಡು ಸೆಟ್ಲ್ಮೆಂಟ್ ಮಾಡಿ ನಾನ್ ಕಬ್ಜಾ ಮಾಡೋದೇನಿಲ್ಲ. ನಮ್ಮ ಜಾಗದ ಹತ್ರ ಬಂದು ಅಂದ್ರೆ ಈ ಒಂದು 18 ದಿವಸದ ಬಿಗ್ ಬಾಸ್ ಕಾರ್ಯಕ್ರಮ ಏನು ತುಂಬಾ ದೊಡ್ಡ ಮಟ್ಟದ ನಂಗೊಂದು ಫ್ಯಾನ್ ಬೇಸ್ ನ ಕೊಡ್ತು, ಆಮೇಲೆ ಪ್ರಚಾರ ಕೊಡ್ತು. ದೊಡ್ಡ ಮಟ್ಟಕ್ಕೆ ದಿನಕ್ಕೆ 10-15 ಇಂಟರ್ವ್ಯೂಗಳನ್ನ ಕೊಡೋ ಮತ್ತು ಒಂದಷ್ಟು ವಿರೋಧಿಗಳಿಗೆ ಹೊಟ್ಟೆ ಅವರು ಏನಾದ್ರು ಮಾಡಿ ಡ್ಯಾಮೇಜ್ ಮಾಡಬೇಕು ಅಂತ ಪಾಸಿಬಲಿ ಆ ಡ್ಯಾಮೇಜ್ ಪ್ರೋಸೆಸ್ ಇರ್ಬೋದು. ನಾವ್ ಯಾವ್ದಕ್ಕೂ ಕುಗ್ಗಲ್ಲ, ತಗ್ಗಲ್ಲ, ಬಗ್ಗಲ್ಲ. ಇಂತ ಏನೋ ಬೀಳುಗಳನ್ನ ಸಾವಿರಾರು ನೋಡಿದೀವಿ ಜೀವನದಲ್ಲಿ. ಒಂಟಿಯಾಗಿ ಕಣ್ಣೀರ್ ಹಾಕಿದೀವಿ, ಗೋವಾದಲ್ಲಿ ಒಬ್ಬೊಬ್ಬರೇ ಸುತ್ತಾಡಿದೀವಿ, ಸಮುದ್ರ ಕಿತ್ತಲ್ಲಿ ಕೂತ್ಕೊಂಡು ಇದೆಲ್ಲ ಬೇಕಂತ ಅನ್ಕೊಂಡಿದೀವಿ. ಆದ್ರೂ ಕರ್ನಾಟಕದಲ್ಲಿ ಏನೋ ತಪ್ಪು ನಡೆದಾಗ ಧ್ವನಿ ಮಾಡೋದು ಸಹಜ. ಅವನು P1 ಆಗಿರ್ಬೋದು, ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, CM ಆಗಿರ್ಬೋದು, IAS ಆಗಿರೋ IPS ಆಗಿರ್ಬೋದು, ಅಥವಾ ಒಬ್ಬ ದುಡ್ಡು ಗುಂಡಾನೆ ಆಗಿರ್ಬೋದು, ಸಮಾಜಕ್ಕೆ ಅದು ತಪ್ಪು ಸಂದೇಶ ಕೊಡ್ತಾ ಇದೆ ಅಂದಾಗ ಧ್ವನಿ ಖಂಡಿತ ಮಾಡ್ತೀವಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.